ನಾನು ಆಲೂಗಡ್ಡೆಯಿಂದ ಒಂದು ಕ್ರಿಸ್ಪಿಯಾಗಿ ಒಂದು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆನ ಸಿಪ್ಪೆ ಬಿಡಿಸ್ಕೋಬೇಕು. ಈ ಥರ ಆಲೂಗಡ್ಡೆ ಸಿಪ್ಪೆ ಸುಲಿದಿದ್ದೀನಿ, ತೊಳ್ಕೊಂಡ್ಬಂದಿದ್ದೀನಿ. ಈಗೇನು ಮಾಡಬೇಕು, ಇಷ್ಟೇ ಸೈಜ್ ಕಟ್ ಮಾಡಬೇಕು. ಇಷ್ಟೇ ಸೈಜ್ ಕಟ್ ಮಾಡಬೇಕು. ಈ ಥರ ಟಿಶ್ಯೂ ಪೇಪರಲ್ಲೆಲ್ಲ ಹಾಕಬೇಕು. ಸ್ವಲ್ಪ ನೀರೆಲ್ಲ ಎಣ್ಣೆ ಇರ್ತಿರಲ್ಲ, ಅದಕ್ಕೋಸ್ಕರ ಡೀಪ್ ಫ್ರೈ ಮಾಡಬೇಕಲ್ಲ. ಎಣ್ಣೆ ಆಗ್ತದೆ, ಇಲ್ಲಾಂದರೆ ಎಣ್ಣೆ ತುಂಬ ಕುಡ್ತದೆ. ಆಲೂಗಡ್ಡೆ ಎಲ್ಲ ರೆಡಿಯಾಗಿದೆ. ಹೀಗೆ ಒಂದು ಕಡಾಯಿ ಇಟ್ಟಿದ್ದೀನಿ, ಇದಕ್ಕೆ ಎಣ್ಣೆ ಹಾಕ್ತೀನಿ. ಒಂದು ಸ್ವಲ್ಪ ಎಣ್ಣೆ ಕಾದಿದೆ, ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಆಲೂಗಡ್ಡೆಯಲ್ಲಿ ತುಂಬ ವೆರೈಟೀಸ್ ಮಾಡ್ಬೋದು. ಆಲೂಗಡ್ಡೆಗೆ ಏನೇ ಮಾಡಿದ್ರು ಟೇಸ್ಟ್ ಇರುತ್ತೆ. ಇಷ್ಟು ಬ್ರೌನ್ ಬಂದರೆ ಸಾಕು, ಜಾಸ್ತಿ ಏನು ಬ್ರೌನ್ ಬೇಡ. ಇದು ಬೆಂದಿದೆ, ಒಳಗಡೆ ಎಲ್ಲನೂ ಬೆಂದಿದೆ. ಸ್ವಲ್ಪ ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಉಪ್ಪು, ಮತ್ತು ರೆಡ್ ಚಿಲ್ಲಿ ಪೌಡ್ರು 1 ಟೀ ಸ್ಪೂನು, ಮತ್ತು ಇದು ಜೀರಿಗೆ ಪುಡಿ 3/4 ಟೀ ಸ್ಪೂನು, ಅಂಚೂನ್ ಪೌಡ್ರು 1/4 ಟೀ ಸ್ಪೂನು, ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನು. ಇದೆಲ್ಲ ಪೊಟ್ಯಾಟೋಗೆ ರೆಡಿ ಮಾಡೋದು. ಚೆನ್ನಾಗಿ ಪೊಟ್ಯಾಟೋಗೆ ರೆಡಿ ಮಾಡಿ, ಇದು ಟೇಸ್ಟ್ ಅಂತೂ ಬೇರೆ ಲೆವೆಲಲ್ಲಿರುತ್ತೆ. ಪೊಟ್ಯಾಟೊ ಆಗಿ ರೆಡಿಯಾಗಿದೆಯಲ್ಲ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಅದು ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ತುಂಬ ಸಾಫ್ಟಾಗಿ, ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ. ನೋಡಿ, ತಿನ್ನೋಕ್ಕಂತೂ ತುಂಬ ಚಿಕನ್ ಥರನೇ ಟೇಸ್ಟಾಗಿರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಲ್ ಅಂತ ಬೆಲ್ ಬಟನ್ ಕೊಡುತ್ತೆ. ನಾನು ಏನೇ ವಿಡಿಯೋ ಮಾಡಿದ್ರೆ ನಿಮ್ಗೆ ಫಸ್ಟ್ ಬರುತ್ತೆ. ಈ ಥರ ವೆರೈಟಿ ಇದೆಲ್ಲ ಹೇಳ್ತೀನಿ. ಇನ್ನು ಆಲೂದಲ್ಲಿ ಇನ್ನೂ ಬೇರೆ ಥರ ಇದೆ.